ಎಲ್ಲರಿಗೂ ನಮಸ್ಕಾರ. ಹೋಮ್ ಗ್ರಿಲ್ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಾಗ ಗಜ್ರಿ ಯೂಸ್ ಮಾಡಿಕೊಂಡು ಗಜ್ರಿ ಜಾಮೂನ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇಲ್ಲಿ ನಾನು 4 ಗಜ್ರಿ ತೊಗೊಂಡಿನಿ. ಅವನ್ನ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ರವೆ ತೊಗೋಬೇಕು. ಸಣ್ಣ ರವೆ, ಸೂಜಿ ರವೆ ಅಂತೀವಲ್ಲ ಅದು, ಮತ್ತು ತುಪ್ಪ, ಹಾಲಿನ ಪುಡಿ, ಸ್ವಲ್ಪ ಸಕ್ಕರೆ, ಇಷ್ಟೆಲ್ಲ ತೊಗೋಬೇಕು, ಮತ್ತು ಹಾಲು. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಗಜ್ರಿನ ಮಿಕ್ಸಿ ಹಾಕ್ಕೋಬೇಕು. ಹಾಲು ಮತ್ತು ಗಜ್ರಿ ಎರಡೂ ಸೇರಿ ಮಿಕ್ಸಿ ಮಾಡ್ಕೋಬೇಕು. ಸಣ್ಣತೆ ಮಿಕ್ಸ್ ಮಾಡ್ಕೋಬೇಕು. ನೀವು ಒಂದು ಸತಿ ಟ್ರೈ ಮಾಡಿರಿ, ಭಾಳ ಚಲೋ ಇರ್ತೈತಿ. ಜಾಮೂನ್ಕಿಂತ ಇದೇ ಟೇಸ್ಟ್ ಚೆಂದ ಇರುತ್ತೆ. ಈ ಗಜ್ರಿ ಹಾಕ್ಕೊಂಡಿನಿ. ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೋಬೇಕು. ಈ ರೀತಿ ಆಗಬೇಕು. ಚಂದತೆ ಪೇಸ್ಟ್ ಆಗಬೇಕು, ಪೂರ್ತಿ ಸಣ್ಣ ಪೇಸ್ಟ್ ಆಗಬೇಕು. ಈಗ ಒಂದು ಕಡಾಯಿನಾಗ ತುಪ್ಪ ಹಾಕ್ಕೊಳ್ರಿ. 2 ಸ್ಪೂನಷ್ಟು ಹಾಕ್ಕೊಂಡು ಈಗ ರುಬ್ಬಿಟ್ಕೊಂಡಿರೋ ಅದು ಗಜ್ರಿನ ಹಾಕ್ಕೊಳ್ರಿ. ಪೂರ್ತಿ ಹಸಿ ವಾಸನೆ ಹೋಗಬೇಕು. ಹೋಗೋವರೆಗೂ ಹುರ್ಕೋಬೇಕು. ಹಾಗೆ ಚಂದತೆ ತಳ ಹೊತ್ತಿರ್ತದೆ, ಸ್ವಲ್ಪ ನೋಡ್ಕೊಂಡು ಹುರ್ಕೋರಿ. ಕಲರ್ ಚೇಂಜ್ ಆಗುತ್ತೆ ಬರ್ತಾ. ಆ ಕಲರ್ ಚೇಂಜ್ ಆಗೋವರೆಗೂ ನೀವು ಹಾಗೆ ಸ್ಪೂನ್ಲೇ ಅದನ್ನು ಕಲಿಸ್ತಾ ಇರಿ. ಹಾಗೆ ಈಗ ಸಕ್ಕರೆ ಹಾಕೋರಿ. ನಾವು ಒಂದು ಬಟ್ಲನಷ್ಟು ತೊಗೊಂಡಿದ್ದೆ, ಅದಾಗ ಅರ್ಧದಷ್ಟೇ ಸಕ್ಕರೆ ಹಾಕೋರಿ. ಹಾಕ್ಕೊಂಡು ಕಲಿಸ್ಕೊರಿ. ಚಂದತೆ ಕಲಿಸ್ಕೋಬೇಕು. ನಂದು ಸಣ್ಣ ಮಿಕ್ಸ್ ಆಗಿಲ್ಲ, ಇನ್ನೂ ಸ್ವಲ್ಪ ಗಜ್ರಿ ಹಾಗೆ ಉಳ್ಕೊಂಡೈತಿ. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ, ಚಂದತೆ ರುಬ್ಕೋರಿ. ಈಗ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುವಾಡ್ಬೇಕು. ಹಂಗೆ ತಳ ಹೊತ್ತಿರ್ತೈತಿ, ನೋಡ್ಕೊಂಡು ತಿರುವಾಡ್ರಿ. ಈಗ ರವೆ ನಾನು ಆವಾಗಲೇ ತೋರಿಸಿದ್ನಲ್ಲ, 1 ಕಪ್ ರವೆ ತೊಗೊಂಡಿದ್ದೆ, ಅರ್ಧದಷ್ಟೇ ಹಾಕೋರಿ ಸಾಕು. ಹಾಕ್ಕೊಂಡು ಈಗ ಕಲಿಸ್ಕೊರಿ ಚಂದತೆ. ಮತ್ತು ಏಲಕ್ಕಿ ಪುಡಿ ಹಾಕೋರಿ. ಚಂದತೆ ಕಲಿಸ್ಕೊರಿ. ಹಂಗೆ ತಳ ಹೊತ್ತಲಾರಂಗೆ ಕಲಿಸ್ಕೊರಿ. ಇನ್ನೊಂದು ಸ್ವಲ್ಪ ಹಾಲು ಹಾಕೋರಿ. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೊರಿ. ಇಷ್ಟ ಆಗಿಂದ ಈ ರೀತಿ ಆಗುತ್ತೆ. ಗಟ್ಟಿ ಬರ್ತೈತಿ ಬರ್ತಾ. ಪೂರ್ತಿ ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೋಬೇಕಂದ್ರೆ ಈ ರೀತಿ ಬರಬೇಕು. ಈ ರೀತಿ ಬಂದ್ಬಳಕ ಸ್ವಲ್ಪ ಬೇರೆ ಪ್ಲೇಟ್ನ ಹಾಕ್ಕೊಂಡು ತಣ್ಣಗಾಗೋವರೆಗೂ ಬಿಡಬೇಕು. ಬಿಟ್ಟು ಈ ಕಡೆ ಹಾಲು ಇಟ್ಕೊಂಡಿನಿ. ಅದು ಹಾಲು ಕುದಿಯುವಾಗ ಹೇಳ್ತೀನಿ ಏನು ಮಾಡ್ಬೇಕಂತ. ಈಗ ಒಂದಿಷ್ಟು ತುಪ್ಪ ಹಚ್ಕೊರಿ. ಕೈಗೆ ತುಪ್ಪ ಹಚ್ಕೊಂಡು ಈ ರೀತಿ ಉಂಡೆ ಮಾಡ್ಕೊರಿ. ಇಲ್ಲಿ ಇಷ್ಟರೊಳಗೆ ನನಗೆ 11 ಉಂಡೆಗಳಾಗಿದ್ದಾವೆ, ಗಜ್ರಿ ಉಂಡೆ. ಈಗ ಮತ್ತು ಹಾಲು ನೋಡ್ಕೊರಿ. ಹಾಲು ಕಾದವು. ಈಗ ಸ್ವಲ್ಪ ಹಾಲಿನ ಪುಡಿ ಸೇರಿಸ್ಕೋತೀನಿ ನಾನು ಇದಕ್ಕೆ. 2 ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊರಿ. ಗಂಟು ಇರ್ತೈತೆ, ಗಂಟು ಹೊಡಿಬೇಕು. ಗಂಟು ಹೊಡಿವರೆಗೂ ಹಂಗೆ ಸ್ವಲ್ಪ ತಿರುವಾಡ್ತೀರಿ. ಹಾಗೆ ಬಿಟ್ಟರೆ ಮತ್ತು ಹೊತ್ಕೊಂಡ್ಬಿಡ್ತೈತಿ. ಹಂಗೆ ನೀವು ತಿರುವಾಡ್ತಿರ್ಬೇಕು. ಈಗ ಸಕ್ಕರೆ ಹಾಕ್ಕೊಂಡು ಅರ್ಧ ಕಪ್ ಸಕ್ಕರೆ ನಾನು ಆವಾಗಲೇ ಹಾಕಿದ್ದೆ. ಇನ್ನು ಅರ್ಧ ಉಳಿದಿದ್ದು ಇದಕ್ಕೆ ಹಾಕ್ಕೊಂಡಿನಿ. ಚೆನ್ನಾಗಿ ಕಲಿಸ್ರಿ. ಈಗ ಅದು ಕುದಿಯೋವರೆಗೂ ಇನ್ನೊಂದು ಸ್ವಲ್ಪ ಉಂಡೆ ಕಟ್ಕೊಂಡು ಬರ್ರಿ. ಈ ರೀತಿಯಾಗಿ ಕಟ್ಕೊರಿ. ಚೆಂದ ಇರುತ್ತೆ. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಜಾಮೂನ್ಕಿಂತ ಇದನ್ನೇ ಇಷ್ಟಪಟ್ಟು ತಿಂತೀರಿ ನೀವು. ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿರ್ತೈತಿ ಹಾಲು, ಅಷ್ಟು ಸಾಕು. ಈಗ ಆಫ್ ಮಾಡ್ಕೊಂಬಿಡ್ರಿ. ಆಫ್ ಮಾಡಿಕೊಂಡು ಈಗ ಕಟ್ಟಿರ್ತೀವಲ್ಲ ಜಾಮೂನ್ ಉಂಡೆನ, ಅದಕ್ಕೆ ಈ ಹಾಲನ್ನ ಬೆರೆಸ್ಬೇಕು. ಇಷ್ಟ ಆದರೆ ಸಾಕು. ಬೆರೆಸ್ಕೊಂಡು ಅದು ಸ್ವಲ್ಪ ಹಾಲೆಲ್ಲ ಹೀರ್ಕೋಬೇಕು. ಹೀರ್ಕೊಳ್ಳೋಗೂ ಬಿಟ್ಟು ಸ್ವಲ್ಪ ಬಾದಾಮಿ ಮತ್ತು ನಾನು ಕುಂಬಳಕಾಯಿ ಬೀಜನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಬೌಲ್ ತೊಗೊಂಡು ಸರ್ವ್ ಮಾಡಿಕೊಂಡು ಟೇಸ್ಟ್ ನೋಡಿರಿ. ಮಸ್ತ್ ಇರುತ್ತೆ. ನಮ್ಮ ಮನೆಗಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು. ಸಣ್ಣ ಮಕ್ಳಂತೂ ಭಾಳ ಇಷ್ಟ ಆಗುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿರಿ, ಭಾಳ ಚೆಂದಿರುತ್ತೆ. ಸ್ವೀಟು ಅದೆಲ್ಲ ಮೊದಲೇ ಗಜ್ರಿ ಸ್ವೀಟ್ ಇರ್ತವೆ. ಜಾಸ್ತಿ ಸ್ವೀಟ್ ಹಾಕೋಬೇಡ್ರಿ, ನೋಡ್ಕೊಂಡು ಹಾಕೋರಿ. ಥ್ಯಾಂಕ್ ಯು ಎಲ್ಲರಿಗೂ.